ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಭಾನುವಾರ ವೇಳೆಯಲ್ಲಿ ಕರ್ತನು ನಿಮ್ಮನ್ನು ನನ್ನನ್ನು ನಮ್ಮೊಬ್ಬೊಬ್ಬರನ್ನು ಸೇರಿಸಿ ಆತನ ಪರಿಶುದ್ಧ ಆರಾಧನೆಗೆ ಬರುವಂತೆ ದೇವರು ಸಹಾಯ ಮಾಡಿದ್ದಾನೆ. ಹಾಡುಗಳ ಮುಖಾಂತರ ಮತ್ತು ವಾಕ್ಯದ ಮುಖಾಂತರ ಬೋಧಿತರಾಗುವಂತೆ, ನಾವು ಉತ್ತೇಜನ ಪಡೆಯುವಂತೆ, ನಾವು ಯಾವ ರೀತಿಯಾಗಿ ಜೀವಿಸಬೇಕು ಅದರ ವಿಷಯದಲ್ಲಿ ಕರ್ತನು ಕೂಡ ನಮ್ಮೊಂದಿಗೆ ಮಾತನಾಡುವಂತೆ ಕರ್ತನು ಸಹಾಯ ಮಾಡಿದ್ದಾನೆ. ವೆಲ್ಕಮ್ ಟು ದ ವರ್ಷಿಪ್. ಆರಾಧನೆಗೆ ಆಹ್ವಾನ ಇದೆ. ಕರ್ತನು ನಿಮ್ಮನ್ನು ಬಲಪಡಿಸಲಿ, ಆಶೀರ್ವದಿಸಲಿ. ಪ್ರೀತಿಯ ದೇವಜನರೇ, ನಿಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಮುಂಜಾನೆಯ ಆರಾಧನೆಗೆ ನಿಮ್ಮನ್ನು ನಾವು ಪ್ರೀತಿಯಿಂದ ಸ್ವಾಗತಿಸುವವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ಹೀಗೆ ಹೇಳಿ ಅದೇನೆಂದರೆ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎನ್ನುವ ನಂಬಿಕೆಯಿಂದ ಬರಬೇಕಂತ ಬರೆದಿದೆ. ಈ ಆರಾಧನೆಯಲ್ಲಿ ನೀವು ಭಾಗವಹಿಸುವಾಗ ನಿಮ್ಮ ಹೃದಯದಲ್ಲಿರುವಂಥ ಎಲ್ಲ ಅನುಮಾನ ಸಂಶಯಗಳನ್ನು ಬದಿಗಿಡ್ರಿ, ಕರ್ತನನ್ನು ನಂಬ್ರಿ. ಕರ್ತನು ಈ ಆರಾಧನೆಯನ್ನು ಹೊಂದಲು ಅರ್ಹನಾಗಿದ್ದಾನೆ. ಇದನ್ನು ನೀವು ಗಮನದಲ್ಲಿಟ್ಟುಕೊಂಡು ನೀವು ಆತನನ್ನು ಆರಾಧಿಸುವಾಗ ಕರ್ತನು ನಿಮ್ಮ ಮೇಲೆ ತನ್ನ ಸುವರಗಳನ್ನು ಸುರಿಸುವವನಾಗಿದ್ದಾನೆ. ಬನ್ನಿರಿ, ಆರಾಧಿಸೋಣ. ಕರ್ತನೇ, ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ, ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಹಲ್ಲೆಲೂಯ. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಹಲ್ಲೆಲೂಯ. ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕೆಂಪು ಸಮುದ್ರವ ಒಡೆದು ನಿನ್ನ ಜನರನ್ನು ನಡೆಸಿದೆ ನೀ. ಕೆಂಪು ಸಮುದ್ರವ ಒಡೆದು ನಿನ್ನ ಜನರನ್ನು ನಡೆಸಿದೆ ನೀ. ನೀ ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನೀ ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನಿನಗೆ ಸಮಾನ ಯಾರು? ಹಲ್ಲೆಲೂಯ. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಹಲ್ಲೆಲೂಯ. ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಪರಲೋಕದ ಮನ್ನ ನೀಡಿ ನಿನ್ನ ಜನರನ್ನು ಘೋಷಿಸಿದೆ. ಪರಲೋಕದ ಮನ್ನ ನೀಡಿ ನಿನ್ನ ಜನರನ್ನು ಘೋಷಿಸಿದೆ. ನಿನ್ನಂತೆ ಯಾರಿಗೂ ಸರ್ವ ಜನರನ್ನು ಪ್ರೀತಿಸಲು. ನಿನ್ನಂತೆ ಯಾರಿಗೂ ಸರ್ವ ಜನರನ್ನು ಪ್ರೀತಿಸಲು. ನಿನಗೆ ಸಮಾನ ಯಾರು? ಹಲ್ಲೆಲೂಯ. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು?
ಮಹೋನ್ನತನೇ ನನ್ ಪ್ರಿಯನೇ, ಸುಂದರನೇ ಅತಿಶಯನೇ, ಮಹೋನ್ನತನೇ ನನ್ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ, ನಿನ್ನನ್ನು ನಾ ಕಂಡೆನೆ. 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ, ನಿನ್ನನ್ನು ನಾ ಕಂಡೆನೆ. ಯೇಸುವೇ ಯೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ನನ್ನೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಸುಂದರನೇ ಅತಿಶಯನೇ, ಮಹೋನ್ನತನೇ ನನ್ ಪ್ರಿಯನೇ, ಸುಂದರನೇ ಅತಿಶಯನೇ, ಮಹೋನ್ನತನೇ ನನ್ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ, ನಿನ್ನನ್ನು ನಾ ಕಂಡೆನೆ. ಯೇಸುವೇ ನನ್ನೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. 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 ಸುಂದರನೇ ಅತಿಶಯನೇ, ಮಹೋನ್ನತನೇ ನನ್ ಪ್ರಿಯನೇ, ಸುಂದರನೇ. ಕರ್ತನಲ್ಲೇ ಪ್ರೀತಿಯುಳ್ಳ ಸಭೆಯವರೇ, ಮತ್ತೊಂದು ಪುನರುತ್ಥಾನವಾದಂಥ ದಿನದಲ್ಲಿ ನಾವು ಸಭೆ ಹಾಕಿ ಮಾಧ್ಯಮದ ಮೂಲಕ ಸೇರಿ ಬರುತ್ತಿದ್ದೇವೆ. ತಂತ್ರಜ್ಞಾನವೂ ಕೂಡ ದೇವರನ್ನು ಮಹಿಮೆ ಪಡಿಸಬೇಕು. ಅದು
ದೇವರಿಂದ ಹೊಂದಿದಂಥ ಈ ಎಲ್ಲ ಅನುಕೂಲಗಳು ಕೂಡ ದೇವರನ್ನು ಮಹಿಮೆ ಪಡಿಸುವ ಹಾದಿಯಲ್ಲಿ ನಾವು ಮುಂದೆ ಸಾಗೋಣ. ಆರಾಧನೆಯನ್ನು ನಾವು ಮಾಡಿದ್ದೇವೆ, ವಾಕ್ಯ ಸಂದೇಶಕ್ಕಾಗಿ ಸಿದ್ಧರಾಗುತ್ತಿದ್ದೇವೆ. ಪ್ರಾರ್ಥನೆಯೊಂದಿಗೆ ನಾವು ವಾಕ್ಯ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಪ್ರೀತಿಗಾಗಿ ಸ್ತೋತ್ರ, ಕೃಪೆಗಾಗಿ ಸ್ತೋತ್ರ, ನೀನು ಕಳಿಸಿಕೊಟ್ಟ ಪವಿತ್ರಾತ್ಮನಿಗಾಗಿ ಸ್ತೋತ್ರ, ಯೇಸು ಕರ್ತನಿಗಾಗಿ ಸ್ತೋತ್ರ. ನಮ್ಮನ್ನು ರಕ್ಷಿಸಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಈ ರಕ್ಷಣೆಯ ಹಾದಿಯಲ್ಲಿ ಸಭೆಯ ಅಂಗಗಳಾಗಿ, ಸಭೆಯ ಶಿರಸ್ಸಾಗಿರುವ ಯೇಸು ಕ್ರಿಸ್ತನಿಗೆ ಅಧೀನರಾಗಿ, ಸಭೆಯ ಪರಿಪಾಲಕನಾದಂಥ ಪವಿತ್ರಾತ್ಮನಿಗೆ ವಿಧೇಯರಾಗಿ ಮುಂದೆ ಸಾಕುವಂತೆ ಸಹಾಯಿಸು. ಈ ಸಮಯ ಆಶೀರ್ವಾದಕರವಾಗಿರಲಿ. ಯೇಸು ಕರ್ತನ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ದೇವರ ವಾಕ್ಯದ ಭಾಗವು ರೋಮಾಪುರದ ಪತ್ರ 8ನೇ ಅಧ್ಯಾಯ ಅದರ 12ನೇ ವಚನ. ರೋಮಾಪುರದ ಪತ್ರ 8ನೇ ಅಧ್ಯಾಯ ಅದರ 12ನೇ ವಚನ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಒಂದು ವೇಳೆ ಸತ್ಯವೇದಗಳನ್ನು ನೀವು ಹೊಂದಿದ್ದೇ ಆದರೆ ಇದರ ವೀಕ್ಷಣೆಯಲ್ಲಿ ತೆರೆಯಬಹುದು, ಅಥವಾ ಕೇಳಿಸಿಕೊಳ್ಳಿ, ಬರ್ಕೊಳ್ಳೋರು ಬರ್ಕೊಳ್ಳಬಹುದು. ದೇವರ ವಾಕ್ಯ ಹೀಗಿದೆ: ಹೀಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾತ್ಮಾನುಸಾರ ನಡೆಯುವ ಹಂಗಿನಲ್ಲಿದ್ದೇವೆಯೇ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಭಿಕರೇ, ಇಲ್ಲಿ ಒಂದು ಪದ ಉಪಯೋಗಿಸಲ್ಪಟ್ಟಿದೆ, ನಾವು ಹಂಗಿನಲ್ಲಿದ್ದೇವೆ ಎಂಬುದಾಗಿ. ಇದಕ್ಕೆ ಇನ್ನೊಂದು ಪದ ಒಂದು ವೇಳೆ ಕನ್ನಡದಲ್ಲಿ ನಾವು ಕೇಳಿಸಿಕೊಂಡದ್ದೇ ಆದರೆ, ನಾವು ಒಂದು ಋಣದಲ್ಲಿದ್ದೇವೆ ಎಂಬುದಾಗಿ. ಒಂದು ಋಣದಲ್ಲಿದ್ದೇವೆ. ಈ ಹಂಗು ಹೇಗೆ ನಮ್ಮ ಮೇಲೆ ಬೀಳುತ್ತೆ, ಒಂದು ಚಿಕ್ಕ ಒಂದು ವಿವರಣೆಯೊಂದಿಗೆ ಈ ವಾಕ್ಯ ಭಾಗವನ್ನು ಧ್ಯಾನಿಸಲಿಕ್ಕೆ ನಾವು ಮುಂದೆ ಸಾಕೋಣ. ಇದರಲ್ಲಿರುವ ಸಂದೇಶವನ್ನು ಕೇಳೋಣ. ಯಾರಾದರಿಂದ ನಾವು ಒಂದು ವೇಳೆ ಉಪಕಾರಗಳನ್ನು ಹೊಂದಿದ್ದಾಗ ಆ ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ನಾವು ಹಂಗಿನಲ್ಲಿದ್ದೇವೆ. ಥ್ಯಾಂಕ್ಸ್ ಹೇಳಿ ಬಿಟ್ಟುಬಿಡೋದಲ್ಲ, ನಾವು ಹಂಗಿನಲ್ಲಿದ್ದೇವೆ ಅನ್ನೋದು ಇಲ್ಲಿ ಈ ಹಂಗು ನಮ್ಮ ಮುಂದೆ ವಿಶ್ಲೇಷಣೆಗೊಳ್ಳುತ್ತೆ. ಹಾಗಾದರೆ ಹೀಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾತ್ಮಾನುಸಾರ ನಡೆಯುವ ಹಂಗಿನಲ್ಲಿದ್ದೇವೆ, ಪವಿತ್ರಾತ್ಮಾನುಸಾರ ನಡೆಯುವ ಹಂಗಿನಲ್ಲಿದ್ದೇವೆ ಎಂಬುದಾಗಿ ಪೌಲನು ರೋಮಾಪುರದವರಿಗೆ ಬರೆಯುವಾಗ ಬಹು ಸ್ಪಷ್ಟಪಡಿಸ್ತೇನೆ. ಹಾಗಾದರೆ ಪವಿತ್ರಾತ್ಮನಿಂದ ಯಾವ ಉಪಕಾರವನ್ನು ನಾವು ಹೊಂದಿದ್ದೇವೆ ಹಂಗಿನಲ್ಲಿರುವುದಕ್ಕಾಗಿ? ಬನ್ನಿ, ಇದರ ಕುರಿತು ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ಒಂದು ಭಾಗವನ್ನು ಗಮನಿಸೋಣ. ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಯೇಸು ಮತ್ತು ನಿಕೋದೇಮನು ಮಧ್ಯರಾತ್ರಿಯಲ್ಲಿ ಸಂಭಾಷಿಸಿರುವಂಥ ಒಂದು ಭಾಗ ಅದು. ಯೇಸು ಕರ್ತನು ಮತ್ತು ನಿಕೋದೇಮನು ಮಧ್ಯರಾತ್ರಿಯಲ್ಲಿ ಸಂಭಾಷಿಸಿರುವಂಥ ಒಂದು ಭಾಗ ಅಲ್ಲವೇ? ಈ ನಿಕೋದೇಮನ ಕುರಿತು ಅವನ ಪರಿಚಯವನ್ನು ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯದ 1ನೇ ವಚನದಲ್ಲಿ ನಮಗೆ ಸ್ಪಷ್ಟವಾಗಿ ಸಿಗುತ್ತದೆ. ಅಲ್ಲಿ ಈತನ ಕುರಿತು ಏನು ಹೇಳುತ್ತೆ ಅಂದರೆ, ಈತನು ಫರಿಸಾಯನು, ಯಹೂದ್ಯನು, ಹಿರಿಸಭೆಯವನು ಮತ್ತು ನಿಕೋದೇಮನು ಅಂತ ಇವನ ಕುರಿತು ಹೇಳದೆ. ಮತ್ತು ಮುಂದೆ ಸಂಭಾಷಣೆಯಲ್ಲಿ ಯೇಸುಸ್ವಾಮಿ ಕೂಡ ನಿಕೋದೇಮನ ಕುರಿತು ಮಾತನಾಡ್ತಾನೆ, ನೀನು ಇಸ್ರೇಲರಿಗೆ ಬೋಧಕನಲ್ಲವೇ ಎಂಬುದಾಗಿ ಕೂಡ ಮಾತನಾಡ್ತಾನೆ. ಸೊ ಇವನು ಹೆಸರು ಹೇಳುವುದಕ್ಕಿಂತ ಮುಂಚೆ ಇವನ ಸಂಬೋಧನೆಗಳೇ ಭಾಳ ಪ್ರಸಿದ್ಧವಾಗಿದ್ದವು. ಫರಿಸಾಯರು ಹಳವಡಂಬಡಿಕೆಯ ಶಾಸ್ತ್ರ ಪಾರಂಗತರು, ಇವನು ಯಹೂದ್ಯನು, ಹಂಗಂದರೆ ಸುನ್ನತಿ ಹೊಂದಿದವನು. ಸುನ್ನತಿ ಹೊಂದಿರುವವನು. ಮತ್ತು ಇವನು ಹಿರಿಯ ಸಭೆಯ, ಅಂದರೆ ರೋಮ್ ಸರ್ಕಾರ ಕೂಡ ಇವನನ್ನು ಗುರುತಿಸಿ ಇಸ್ರೇಲರ ಹಬ್ಬಗಳ ಮೇಲ್ವಿಚಾರಕನಾಗಿ ಸೆನೆಟ್ರಿನ್ ಕೌನ್ಸಿಲ್ನಲ್ಲಿ ಈತನು ಒಬ್ಬ ಸದಸ್ಯನು ಎಂಬುದಾಗಿ ರೋಮ್ ಸರ್ಕಾರ ಕೂಡ ಮಾನ್ಯ ಮಾಡಿರುವಂಥ ಒಬ್ಬ ವ್ಯಕ್ತಿ ಇವನು. ಇವನ ಹೆಸರು ನಿಕೋದೇಮನು. ಅಂದರೆ ಜಯ ಅನ್ನೋದು ಇವನ ಹೆಸರಿನಲ್ಲಿದೆ, ಇವನ ಹೆಸರಿನಲ್ಲಿದೆ. ಮಧ್ಯರಾತ್ರಿಯಲ್ಲಿ ಇವನು ಒಂದು ತವಕದಿಂದ, ಹುಡುಕಾಟದಿಂದ ಯೇಸುವನ್ನು ಭೇಟಿ ಮಾಡಲಿಕ್ಕೆ ಬರ್ತಾ ಇದ್ದಾನೆ.
ಆ ಭೇಟಿ ಮಾಡುವಾಗ ಸಂಭಾಷಣೆ ಪ್ರಾರಂಭವಾಗುತ್ತೆ. ಸ್ವಾಮಿ ನಿಕೋದೇಮನ ಪ್ರಾರಂಭಿಕ ಸಂಭಾಷಣೆಗೆ ಪ್ರತ್ಯುತ್ತರವಾಗಿ 3ನೇ ಅಧ್ಯಾಯದ 3ನೇ ವಚನದಲ್ಲಿ ಒಂದು ಮಾತು ಹೀಗೆ ಹೇಳ್ತಾನೆ, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯದಲ್ಲಿ ಕಾಣಲಾರನು ಎಂಬುದಾಗಿ. ಪವಿತ್ರಾತ್ಮನಿಂದ ಯಾವ ಉಪಕಾರವನ್ನು ಹೊಂದಿದ್ದೇವೆ, ಇದು ನಮ್ಮ ಪ್ರಶ್ನೆ, ಮತ್ತು ಅದಕ್ಕೆ ಉತ್ತರವನ್ನು ನಾವು ಈ ಭಾಗದಲ್ಲಿ ಕಂಡುಕೊಳ್ಳುವುದಕ್ಕೆ ಒಂದು ಚಿಕ್ಕ ಪ್ರಯತ್ನ ನಿಮ್ಮ ಜೊತೆ. ಓಕೆ, ಸರಿ. ಸ್ವಾಮಿ ಆ ಸಂಭಾಷಣೆಯಲ್ಲಿ ಪ್ರತ್ಯುತ್ತರಕ್ಕಾಗಿ ಕೊಟ್ಟರಂಥ ಮಾತು, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು. ನನ್ನ ಪ್ರಿಯ ಸಹೋದರ ಸಹೋದರಿ, ಇಷ್ಟೊಂದು ಒಂದು ರೀತಿಯಲ್ಲಿ ಇವನ ಕುರಿತು, ಇವನು ಬೋಧಕನು, ಇವನು ಪರಿಸಾಯನು, ಹಿರಿಯ ಸಭೆಯ ಸದಸ್ಯನು, ಸೊ ಇವನು ಧಾರ್ಮಿಕ ಸಮುದಾಯದಲ್ಲಿಯೂ ನಿಲುವನ್ನು ಹೊಂದಿರುವವನು, ಸಾಮಾಜಿಕ ಆಡಳಿತದಲ್ಲಿಯೂ ಕೂಡ ಗುರುತಿಸಿ ಮಾನಿಸಲ್ಪಟ್ಟವನು. ನೋಡ್ರಿ, ಇವನು ಬೋಧಕನು. ಆದರೆ ಯೇಸು ಸ್ವಾಮಿ ಈ ಬೋಧಕನಾದಂಥ ನಿಕೋದೇಮನಿಗೆ ಹೇಳ್ತಾ ಇದ್ದಾನೆ, ನೀನು ಹೊಸದಾಗಿ ಹುಟ್ಟಬೇಕು, ಇಲ್ಲದಿದ್ದರೆ ದೇವರ ರಾಜ್ಯವನ್ನು ನೀನು ಕಾಣಲಾರೆ ಎಂಬುದಾಗಿ. ಒಂದು ವ್ಯತಿರಿಕ್ತವಾದ ಅಲ್ವಾ, ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಅನಿಸ್ತದೆ. ಒಂದು ವೇಳೆ ನೀನು ಇಂಥ ವ್ಯಕ್ತಿ ನಮ್ಮ ಮುಂದೆ ಬಂದಾಗ ನೀನು ಹೊಸದಾಗಿ ಹುಟ್ಟಬೇಕು ಅಥವಾ ಹೊಸ ಹುಟ್ಟುವಿಕೆಯ ಕುರಿತು ನಾವು ಮಾತಾಡೋದಿಲ್ಲ ಅಲ್ಲವೇ? ನಾವು ಒಂದು ವೇಳೆ ನಿನ್ನ ಧಾರ್ಮಿಕ ಅನುಭವಗಳೇನು, ನಿನ್ನ ಪ್ರಸಂಗದ ಅನುಭವಗಳೇನು, ಹೇಗೆ ನೀನು ಪ್ರಸಂಗಿಸ್ತೀವಿ, ಹೇಗೆ ಸಿದ್ಧವಾಗ್ತಿ ಇತ್ಯಾದಿಗಳನ್ನು ಕೇಳಿಬಿಡ್ತಾ ಇದ್ವೇನೋ ನಾವು, ಅಥವಾ ನಿನ್ನ ನಿರೀಕ್ಷೆ ಏನು ಇತ್ಯಾದಿಗಳನ್ನು ಕೇಳಿಬಿಡ್ತಾ ಇದ್ವಿ, ನಾವು ಅಲ್ಲಿಗೆ ನಿರ್ಗಮಿಸಿಬಿಡ್ತಾ ಇದ್ವಿ. ಆದರೆ ಪ್ರತಿಯೊಬ್ಬರ ಹೃದಯವನ್ನು ಬಲ್ಲಾತ ದೇವರು ಇವನ ಹೃದಯದಲ್ಲಿರುವ ಶೂನ್ಯತೆಯನ್ನು ಗುರುತಿಸಿಕೊಂಡು ನಿಕೋದೇಮನಿಗೆ ತಿಳಿಸ್ತಾ ಇದ್ದಾನೆ, ನೀನು ಹೊಸದಾಗಿ ಹುಟ್ಟಬೇಕು, ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರಿ ಎಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ವೀಕ್ಷಕರಾದ ನಮ್ಮಲ್ಲಿಯೂ ಕೂಡ ಈ ಹೊಸ ಹುಟ್ಟುವಿಕೆಯ ಕುರಿತು ನಿಶ್ಚಿತತೆ ಇಲ್ಲದಿದ್ದರೆ ಯೇಸು ಸ್ವಾಮಿ ನಿಕೋದೇಮನೊಂದಿಗೆ ಮಾತಾಡಿದಂತೆ ನಮ್ಮೊಂದಿಗೂ ಮಾತನಾಡ್ತಾ ಇದ್ದಾನೆ. ಹೊಸದಾಗಿ ಹುಟ್ಟಬೇಕು, ಇಲ್ಲದಿದ್ದರೆ ದೇವರ ರಾಜ್ಯವನ್ನು ನೀನು ಕಾಣಲಾರಿ. ನಮ್ಮ ಸಭೆಯ ಸದಸ್ಯವಾಗಲಿ, ನಮ್ಮ ಕುಟುಂಬದ ಹಿನ್ನೆಲೆಯಾಗಲಿ, ಅಥವಾ ನಮ್ಮ ಧಾರ್ಮಿಕ ಇತ್ಯಾದಿಯ ಅನುಭವಗಳು ಈ ಪ್ರಶ್ನೆಯನ್ನು ಉತ್ತರಿಸಲು ಸಾಧ್ಯವಿಲ್ಲ. ಹೊಸದಾಗಿ ಹುಟ್ಟುವುದು ಅದು ವೈಯಕ್ತಿಕ, ಅನನ್ಯ, ಪ್ರತಿಯೊಬ್ಬರ ಜೀವನದಲ್ಲಿ ಸಂಭವಿಸಿರಬೇಕಾದಂಥ ಒಂದು ಗಳಿಕೆ. ಅದು ಒಂದು ಗಳಿಕೆ, ದೇವರೊಂದಿಗಿನ ಸಂಬಂಧದ ಪ್ರಾರಂಭದ ಗಳಿಕೆ. ಅದು ದೇವರೊಂದಿಗಿನ ಸಂಬಂಧದ ಪ್ರಾರಂಭದ ಗಳಿಕೆ. ಓಕೆ, ಈ ಎಲ್ಲ ಇದಿಷ್ಟು ಹೊಸದಾಗಿ ಹುಟ್ಟಿರುವ ಕುರಿತು. ಸರಿ, ಮುಂದೆ ಈ ಪ್ರತ್ಯುತ್ತರಕ್ಕೆ ಮತ್ತೆ ನಿಕೋದೇಮನು ಮಾತನಾಡ್ತಾನೆ 4ನೇ ವಚನದಲ್ಲಿ, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದು ಆದೀತೆ ಎಂದು ಕೇಳಿದನು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸುಸ್ವಾಮಿ ಹೇಳ್ತಾನೆ, ನಾನು ನಿನಗೆ ನಿಜ ನಿಜವಾಗಿ ಹೇಳ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನನ್ನ ಪ್ರಿಯ ಸಹೋದರ ಸಹೋದರರೇ, ಬಹು ಸ್ಪಷ್ಟವಾಗಿ ಯೇಸುಸ್ವಾಮಿ ಆತ್ಮನಿಂದ ಹುಟ್ಟುವುದನ್ನೇ ಹೊಸದಾಗಿ ಹುಟ್ಟುವುದು ಎಂಬುದಾಗಿ ಇಲ್ಲಿ ನಮಗೆ ಸ್ಪಷ್ಟಪಡಿಸಿರುವಂಥ ಒಂದು ಸತ್ಯಾರ್ಥ. ದೋಸ್ ಹೂ ಆರ್ ಬಾರ್ನ್ ಆಫ್ ದ ಸ್ಪಿರಿಟ್, ಗಾಡ್ಸ್ ಸ್ಪಿರಿಟ್, ದೇ ಆರ್ ಬಾರ್ನ್ ನ್ಯೂ ಬಾರ್ನ್ ಎಕ್ಸ್ಪೀರಿಯನ್ಸ್, ಹೊಸದಾಗಿ ಹುಟ್ಟಿದ್ದಾರೆ ಎಂಬುದಾಗಿ. ಸೊ ನಮ್ಮ ಪ್ರತಿಯೊಬ್ಬರ ರಕ್ಷಣೆಯಲ್ಲಿ ಪವಿತ್ರಾತ್ಮನ ಕೆಲಸವಿದೆ, ಯೇಸುಸ್ವಾಮಿಯ ವಾಕ್ಯದ ಕೆಲಸ ಇದೆ. ಯೇಸುಸ್ವಾಮಿ ನಮ್ಮಲ್ಲಿ ಆ ನಂಬಿಕೆಯನ್ನು ಹುಟ್ಟಿಸಿದ್ದಾನೆ. ಇವೆಲ್ಲವುಗಳು ಕೂಡ ಸಮ್ಮಿಲನವಾಗಬೇಕು. ನೋಡಿ, ಹೀಗೆ ಈ ಸಂಭಾಷಣೆ ಮುಂದೆ ಹೋಗುತ್ತೆ. ಈ ಹಂತದವರೆಗೂ ಒಂದು ರೀತಿಯಲ್ಲಿ ಅನುಮಾನದಲ್ಲಿಯೇ ಸಂಭಾಷಣೆಯನ್ನು ಹುಡುಕಾಡುತ್ತಿರುವಂಥ ನಿಕೋದೇಮನು. ಯೇಸುಸ್ವಾಮಿ ನಾವು ನೋಡ್ತೀವಿ ಇದೇ ಅಧ್ಯಾಯದ 14ನೇ ವಚನದಲ್ಲಿ, ಅರಣ್ಯಕಾಂಡ ಪುಸ್ತಕದ 21ನೇ ಅಧ್ಯಾಯದ ಒಂದು ಘಟನಾವಳಿಯನ್ನು ಅವನ ಮುಂದೆ ಪ್ರಸ್ತಾಪಿಸ್ತಾರೆ. ನಾನು ಆಗಲೇ ನಿಮಗೆ ಹೇಳಿದೆ, ಪರಿಸಾಯನು ಅದರಲ್ಲೂ ನಿಕೋದೇಮನು ಹಳೆ ಒಡಂಬಡಿಕೆ ಶಾಸ್ತ್ರ ಪಾರಂಗತನು. ಇವನೊಬ್ಬ ಬೋಧಕನಾಗಿರುವುದರಿಂದ ಈಗ ಹಳೆ ಒಡಂಬಡಿಕೆಯನ್ನು
ಪ್ರಸ್ತಾಪಿಸಿ ಹೊಸ ಹುಟ್ಟುವಿಕೆಯ ಕುರಿತು ಸ್ಪಷ್ಟತೆಯನ್ನು ಕೊಡುತ್ತಿರುವಂಥ ನಮ್ಮ ನಿಮ್ಮೆಲ್ಲರ ಅತ್ಯುತ್ತಮವಾದಂಥ ಬೋಧಕನಾದಂಥ ಯೇಸು ಕರ್ತನು. ಈಗೇನು ಹೇಳ್ತಾ ಇದ್ದಾನೆ 14ನೇ ವಚನದಲ್ಲಿ, ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಕಿ ಮನುಷ್ಯಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು ಎಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಳೆ ಒಡಂಬಡಿಕೆಯ ಈ ಘಟನೆ ಮತ್ತು ಉಲ್ಲೇಖವನ್ನು ಕೇಳಿಸಿಕೊಂಡಿರುವಂಥ ನಿಕೋದೇಮನಿಗೆ ಸ್ಪಷ್ಟವಾಗಿ ಹೋಯಿತು. ಎತ್ತರದಲ್ಲಿಡಲ್ಪಡಬೇಕು. ಒಬ್ಬ ಯಹೂದಿಗೆ ಈ ಶಬ್ದ ಕೇಳಿದಾಗ ಅವನು ಕೂಡಲೇ ಹಳೆ ಒಡಂಬಡಿಕೆ ಶಾಸ್ತ್ರದೊಂದಿಗೆ ಅವನು ಜೋಡಣೆ ಆಗ್ತಾನೆ. ಆ ಸನ್ನಿವೇಶವನ್ನು ನೆನಪಿಸಿಕೊಳ್ತಾನೆ. ಹೌದು, ಗುಣಗುಟ್ಟಿ ಉರಿಮಂಡಲಗಳನ್ನು ಕಳಿಸಿಕೊಟ್ಟ ಯೆಹೋವನು ಇಸ್ರಾಯೇಲರ ಮಧ್ಯದಲ್ಲಿ. ಮೋಶೆ ವಿರುದ್ಧವಾಗಿ ಗುಣಗುಟ್ಟಿದ್ದಾರೆ, ಇಸ್ರಾಯೇಲರ ವಿರುದ್ಧವಾಗಿ ಇಸ್ರಾಯೇಲರು ಗುಣಗುಟ್ಟಿದ್ದಾರೆ. ಸೊ ದೇವರು ಉರಿಮಂಡಲಗಳನ್ನು ಕಳಿಸಿಕೊಟ್ಟಿದ್ದಾನೆ. ಅವುಗಳು ಕಚ್ಚಿವೆ, ಅನೇಕರು ಸತ್ತಿದ್ದಾರೆ. ಈಗ ಪರಿಹಾರಕ್ಕಾಗಿ ಅದೇ ಸ್ಥಿತಿಯಲ್ಲಿಯೇ ಮೋಶೆ ಬಳಿಗೆ ಬಂದಿದ್ದಾರೆ. ಮೋಶೆಯನ್ನು ಕೇಳ್ತಾರೆ, ನಮಗೊಂದು ಪರಿಹಾರ ಬೇಕು. ಬೇಸರವಿಲ್ಲದೆ ಮೋಶೆ ಯೆಹೋವನನ್ನು ಬೇಡಿದಾಗ ಯೆಹೋವನು ಕೊಟ್ಟಂಥ ಪರಿಹಾರ ಆಯಿತು. ತಾಮ್ರದ ಆ ಸರ್ಪವನ್ನು ಮಾಡಿ ಎತ್ತರದಲ್ಲಿ ಇಡಲ್ಪಡಬೇಕು. ಯಾರ್ಯಾರು ಕಚ್ಚಿಸ್ಕೊಂಡಿರ್ತಾರೋ, ಯಾರ್ಯಾರು ನೋಡ್ತಾರೋ ಅವರು ಬದುಕ್ತಾರೆ. ನಾನು ಎನಿಸ್ತೇನೆ, ಪ್ರಸ್ತುತ ಸಮಯದಲ್ಲಿ ಹಾವು ಕಚ್ಚಿದರೆ ಇದು ಪರಿಹಾರವಲ್ಲ. ಆದರೆ ಇದು ಅರಣ್ಯದಲ್ಲಿ ಪ್ರಯಾಣದಲ್ಲಿ ಇದ್ದಂಥವರು ಗುಣಗುಟ್ಟಿ ಅದರ ನಿಮಿತ್ತ ಪ್ರಾಪ್ತವಾದಂಥ ಶಿಕ್ಷೆಗೆ ಹಾವು ಕಚ್ಚಿಸಿ ಅನೇಕರು ಸತ್ತಿದ್ದಾರೆ. ಬದುಕುಳಿದಿರುವವರು ಬದುಕಬೇಕೆಂಬ ಆಶೆಯೊಂದಿಗೆ ಮೋಶೆ ಬಳಿ ಪರಿಹಾರವನ್ನು ಕೇಳಿಕೊಂಡಾಗ ಸಿಕ್ಕಿರುವಂಥ ಪರಿಹಾರ, ಅದನ್ನು ನೋಡಿದರೆ ಬದುಕುವರು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ನೋಟಕ್ಕೆ ಅವಶ್ಯ ನಂಬಿಕೆ. ಈ ನೋಟಕ್ಕೆ ಅವಶ್ಯ ನಂಬಿಕೆ. ಇಲ್ಲಿ ತರ್ಕ, ಪ್ರಶ್ನೆ ಇತ್ಯಾದಿಗಳು ಯಾವುದೂ ಕೂಡ ಕೆಲಸ ಮಾಡುವುದಿಲ್ಲ. ನೀನು ಬದುಕುಳಿಯಬೇಕೋ? ಹಾಗೆ ಈ ಸನ್ನಿವೇಶದ ಸತ್ಯಾಂಶವನ್ನು ಗ್ರಹಿಸಿಕೊಂಡು ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಅದರಂತೆಯೇ ನಾನು ಕೂಡ ಎತ್ತರದಲ್ಲಿಡಲ್ಪಡುತ್ತೇನೆ ಎಂಬುದಾಗಿ. ನನ್ನನ್ನು ನೋಡಿದವರು ಬದುಕುಳಿಯುತ್ತಾರೆ, ನನ್ನನ್ನು ನೋಡಿದವರು ನಂಬಿದವರು ನಿತ್ಯ ಜೀವವನ್ನು ಪಡೆಯುತ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯೇ, ಈ ಹಂತದಲ್ಲಿ ನಿಮಗೊಂದು ಪ್ರಶ್ನೆ ಹಾಕಿಬಿಟ್ಟು ಬಿಡ್ತೇನೆ. ಹಾಗಾದರೆ ನಿಕೋದೇಮನು ಹೊಸದಾಗಿ ಹುಟ್ಟಿದ್ದಾನಾ? ನಿಕೋದೇಮನು ಹೊಸದಾಗಿ ಹುಟ್ಟಿದ್ದಾನಾ? ಅನೇಕ ಕಡೆಗಳಲ್ಲಿ ನಾನು ಈ ಪ್ರಶ್ನೆ ಹಾಕಿದಾಗ ಮಿಶ್ರ ಉತ್ತರಗಳು ಬರುತ್ತೆ. ಇರೋದೇ ಎರಡು, ಒಂದು ಹೌದು ಅಥವಾ ಇಲ್ಲ. ಕೆಲವರು ಎರಡೂ ಹೇಳ್ತಾರೆ, ಹೌದು ಅಂತಾರೆ, ಕೆಲವರು ಇಲ್ಲ ಅಂತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಯೋಹಾನ್ ಸುವಾರ್ತೆಯಲ್ಲಿ 7ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ನಿಕೋದೇಮನು ಬರ್ತಾನೆ, ಯೇಸುವಿನ ಪರ ಮಾತನಾಡ್ತಾನೆ. ಯೇಸು ಸ್ವಾಮಿ ಕ್ರೂಜೆಯ ಮರಣವನ್ನು ಅನುಭವಿಸಿದ ನಂತರ ಅರಿಮತ್ತಾಯನಾದ ಯೋಸೇಫನೊಂದಿಗೆ ಸೇರಿಕೊಂಡು ಅದರ ಸಂಸ್ಕಾರವನ್ನು ಮಾಡ್ತಾನೆ. ಅದು ಯಹೂದ್ಯರ ಪದ್ಧತಿಯಲ್ಲಿ ಸಂಸ್ಕಾರ ಮಾಡ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಇವನು ಯೇಸು ಸ್ವಾಮಿಗಾಗಿ ಅಂದಿನ ಧಾರ್ಮಿಕ ಅಂಧತೆಯ ಗುಂಪನ್ನು ಕೂಡ ಎದುರಾಳಿಗಳನ್ನಾಗಿ ಮಾಡಿಕೊಂಡ. ಮತ್ತು ರೋಮ್ ಸರ್ಕಾರದ ದೃಷ್ಟಿಯಲ್ಲಿ ಯೇಸುಸ್ವಾಮಿ ಒಬ್ಬ ದೇಶದ್ರೋಹಿ, ಯಹೂದ್ಯರ ದೃಷ್ಟಿಯಲ್ಲಿ ಯೇಸುಸ್ವಾಮಿ ದೇವದ್ರೋಹಿ. ದ ಮೋಸ್ಟ್ ಅನ್ಪಾಪ್ಯುಲರ್ ಫ್ಯೂನರಲ್ ಜೀಸಸ್ ಹ್ಯಾಡ್. ಅಲ್ವೇ? ಆ ಅನ್ಪಾಪ್ಯುಲರ್ ಫ್ಯೂನರಲ್ಲಿ ಪ್ರಮುಖವಾದಂಥ ವ್ಯಕ್ತಿ ನಿಕೋದೇಮನೊಬ್ಬನು. ಅನ್ಪಾಪ್ಯುಲರ್ ಫ್ಯೂನರಲ್ಲಿ ಪ್ರಮುಖವಾದಂಥ ವ್ಯಕ್ತಿ ನಿಕೋದೇಮನೊಬ್ಬನು. ಆ ಶಾಸ್ತ್ರಕ್ಕನುಸಾರವಾಗಿ ಆ ಮಿಶ್ರಣಗಳನ್ನು ತರ್ತಾನೆ. ಆ ಮಿಶ್ರಣದಲ್ಲಿ 75 ಸೇರು ಅಥವಾ 100 ಸೇರು ಈ ಎರಡೂ ಕೂಡ ಉಲ್ಲೇಖವಾಗುತ್ತೆ ಸತ್ಯವೇದದಲ್ಲಿ. ಆ ಒಂದು ಅಳತೆನೇ ಯೇಸುಸ್ವಾಮಿ ಮೆಸ್ಸಿಯನೆಂದು ಘೋಷಿಸುವಂಥ ಸತ್ಯ. ಹಾಗಾದರೆ ನಿಕೋದೇಮನು ಹೊಸದಾಗಿ ಹುಟ್ಟಿದ್ದಾನೆ. ಹುಟ್ಟಿರುವುದು ಹೇಗೆ? ಆತ್ಮನಿಂದ. ಹೌದಲ್ಲವೇ? ಕ್ರಿಸ್ತನಲ್ಲಿ ನಮಗೆ ನಂಬಿಕೆ ಹುಟ್ಟಿ ಪವಿತ್ರಾತ್ಮನು ನಮ್ಮಲ್ಲಿ ಪ್ರವೇಶಿಸ್ತಾನೆ ದೇವರ ವಾಕ್ಯದ ಆಧಾರದ ಮೇಲೆ. ಸೊ ನಮ್ಮೊಬ್ಬೊಬ್ಬರ ಹೊಸ ಹುಟ್ಟುವಿನಲ್ಲಿ ಪವಿತ್ರಾತ್ಮನ ಪಾತ್ರ ಮಹಾ ದೊಡ್ಡದು. ಇದನ್ನು ನಾವು ಗಮನಿಸಲೇಬೇಕು. ನಾವು ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ತಂದೆಯಾದ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದಾನೆಂದು ಹೃದಯದಿಂದ ನಂಬಿದರೆ
ನೀನು ರಕ್ಷಣೆಯನ್ನು ಹೊಂದುತ್ತೀಯ, ನೀತಿವಂತನಾಗುತ್ತೀಯ ಎಂಬುದಾಗಿ ರೋಮಾಪುರ 10:9 ತಿಳಿಸ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಏನು ಹೇಳ್ತದೆ? ನಾವು ಯಾರೂ ಕೂಡ ಪವಿತ್ರಾತ್ಮನ ಪ್ರೇರಣೆ ಇಲ್ಲದೆ ಯೇಸುವನ್ನು ಕರ್ತನೆಂದು ಹೇಳಲು ಸಾಧ್ಯವೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೋಡ್ರಿ, 1 ಕೊರಿಂಥ 12ನೇ ಅಧ್ಯಾಯ ಅದರ 3ನೇ ವಚನದ ಕೊನೆ ಭಾಗವನ್ನು ನಾನು ನಿಮ್ಮ ಮುಂದೆ ಓದಲಿಕ್ಕೆ ಇಷ್ಟಪಡ್ತೇನೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರ 12ನೇ ಅಧ್ಯಾಯ 3ನೇ ವಚನ. ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರನು. ನೋಡ್ರಿ, ಹೊಸದಾಗಿ ಹುಟ್ಟುವುದರಲ್ಲಿ ಪವಿತ್ರಾತ್ಮನ ಪ್ರೇರಣೆ ಇದೆ, ಪವಿತ್ರಾತ್ಮನ ಪಾತ್ರ ಮಹತ್ವ. ಹೀಗಾಗಿ ಈ ಹೊಸ ಹುಟ್ಟುವಿಕೆ ನಮಗೇನಲ್ಲ, ಈಗ ತಾನೇ ನಾವು ಬಹು ಪ್ಲೇನ್ ಸೀದಾ ಸಾದಾ ಓದ್ಬಿಟ್ವಿ. ದೇವರ ರಾಜ್ಯವನ್ನು ಕಾಣಲಾರೆ, ದೇವರ ರಾಜ್ಯವನ್ನು ಸೇರಲಾರೆ. ಹಾಗಾದರೆ ಹೊಸದಾಗಿ ಹುಟ್ಟಿದರೆ ದೇವರ ರಾಜ್ಯವನ್ನು ನೋಡ್ತಾನೆ, ದೇವರ ರಾಜ್ಯಕ್ಕೆ ಸೇರ್ತಾನೆ. ಹಾಗಾದರೆ ಪವಿತ್ರಾತ್ಮನ ಪಾತ್ರ ಮಹತ್ತರವಾದದ್ದು ಈ ಹೊಸ ಹುಟ್ಟುವಿಕೆಯಲ್ಲಿ. ಹೀಗಿರುವುದರಿಂದ ಪವಿತ್ರಾತ್ಮನಿಂದ ಈ ಉಪಕಾರ ಹೊಂದಿದ ಕಾರಣ ನಾವು ಹಂಗಿನಲ್ಲಿದ್ದೇವೆ. ಯಾವ ರೀತಿ ನಡ್ಕೊಳ್ಳುವುದಕ್ಕೆ? ಪವಿತ್ರಾತ್ಮನ ಅನುಸಾರ ನಡೆಯುವುದ ಹಂಗಿನಲ್ಲಿದ್ದೇವೆಯೇ ಹೊರತು ಶರೀರಾಧೀನ ಸ್ವಭಾವದ ಅನುಸಾರ ನಡೆಯುವ ಹಂಗಿನಲ್ಲಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕ್ರೈಸ್ತ ಸಭೆಯಾಗಲಿ, ಕ್ರೈಸ್ತ ಮಗನಾಗಲಿ, ಮಕ್ಕಳಾಗಲಿ ಅನಿವಾರ್ಯ ಅವಶ್ಯವಾಗಿರುವಂಥ ಈ ಸತ್ಯ ಇವತ್ತು ನಾವು ಮನನ ಮಾಡಿಕೊಳ್ಬೇಕು. ಪವಿತ್ರಾತ್ಮಾನುಸಾರವಾಗಿ ನಡೆಯಬೇಕು, ಹೌದಲ್ವೇ? ಸರಿ, ಪ್ರಾಥಮಿಕವಾಗಿ ನಾವು ಒಂದು ಕೆಲಸ ಮಾಡೋಣ. ಯೇಸುಸ್ವಾಮಿ ಮತ್ತು ಪವಿತ್ರಾತ್ಮನ ಕುರಿತು ಇವತ್ತು ನಮ್ಮ ಧ್ಯಾನವನ್ನು ಇಟ್ಕೊಳ್ಳೋಣ. ಯೇಸುಸ್ವಾಮಿ ಮತ್ತು ಪವಿತ್ರಾತ್ಮನ ಕುರಿತು, ಯಾಕಂದರೆ ಯೇಸುಸ್ವಾಮಿ ನಮಗೆ ಮಾದರಿ. ಸೊ ಯೇಸುಸ್ವಾಮಿ ಮತ್ತು ಪವಿತ್ರಾತ್ಮ ಈ ಕುರಿತು ನಾವು ಮಾದರಿಯನ್ನಾಗಿ ನಮ್ಮ ಮುಂದಿಟ್ಟು ನಾವು ಹೇಗೆ ಯೇಸುಸ್ವಾಮಿ ಪವಿತ್ರಾತ್ಮಾನುಸಾರವಾಗಿ ನಡೆದಿದ್ದಾರೆ ಎಂಬುದಾಗಿ ಗುರುತಿಸೋಣ. ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯದ 29ನೇ ವಚನದಲ್ಲಿ ದೇವರ ವಾಕ್ಯ ಹೀಗಿದೆ: ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ. ಅಗೋ ಯೇಸುಸ್ವಾಮಿಯ ಕುರಿತು ಸ್ನಾನಿಕನಾದ ಯೋಹಾನನು ಪರಿಚಯಿಸ್ತಾ ಇದ್ದಾನೆ. ಈತ ದೇವರ ಯಜ್ಞದ ಕುರಿ ಎಂಬುದಾಗಿ. ಅದೇ ಅಧ್ಯಾಯದ 32ನೇ ವಚನ ಓದೋಣ. ನೋಡ್ರಿ, 1ನೇ ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯದ 32ನೇ ವಚನ. ಇದಲ್ಲದೆ ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದರೆ, ದೇವರಾತ್ಮವು ಪಾರಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದನು, ಅದು ಆತನ ಮೇಲೆ ನೆಲೆಗೊಂಡಿತು. ಚಂದವಲ್ಲವೇ? ಯೇಸುಸ್ವಾಮಿಗೆ ದೀಕ್ಷಾ ಸ್ನಾನ ಮಾಡಿಸಿದಾಗ ಒಂದು ವೆರಿ ವಿಶೇಷವಾದಂಥ ಒಂದು ಘಟನೆ ಘಟಿಸಿತು. ಏನಂದರೆ, ದೇವರಾತ್ಮನು ಪಾರಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದೆನು, ಅದು ಆತನ ಮೇಲೆ ನೆಲೆಗೊಂಡಿತು. ಮತ್ತು ದೇವರ ವಾಕ್ಯ ಹೇಳುತ್ತದೆ, ಯಾವನ ಮೇಲೆ ಆತ್ಮವು ಇಳಿದು ಬಂದು ಇರುವುದನ್ನು ನೀನು ನೋಡುವಿಯೋ. ನೋಡ್ರಿ, ದೇವರ ವಾಕ್ಯ ಹೇಳ್ತದೆ 33ನೇ ವಚನದಲ್ಲಿ, ಯಾವನ ಮೇಲೆ ಆತ್ಮವು ಇಳಿದು ಬಂದು ಇರುವುದನ್ನು ನೀನು ನೋಡುವಿಯೋ ಆತನೇ ಪವಿತ್ರಾತ್ಮದ ಸ್ನಾನವನ್ನು ಕೊಡುವವನು ಎಂಬುದಾಗಿ. ಸೊ ಇಟ್ ನಾಟ್ ಓನ್ಲಿ ಡಿಸೆಂಡೆಡ್ ಬಟ್ ಇಟ್ ರಿಮೈನ್ಡ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸುಸ್ವಾಮಿಯ ಮೇಲೆ ಈ ಪವಿತ್ರಾತ್ಮ ದೀಕ್ಷಾ ಸ್ನಾನದ ಸಮಯದಲ್ಲಿ ಇಳಿತು ಬಂದಿದ್ದು ಮಾತ್ರವಲ್ಲ, ಆತನ ಮೇಲೆ ನೆಲೆಗೊಂಡಿತ್ತು. ಇದು ಬಹು ಪ್ರಾಮುಖ್ಯವಾದಂಥ ವಿಚಾರ. ನೋಡ್ರಿ, ಇದೇ ಯೇಸುಸ್ವಾಮಿ ಪವಿತ್ರಾತ್ಮನ ಕುರಿತು ಶಾಸ್ತ್ರವನ್ನು ಉಲ್ಲೇಖಿಸಿ ಒಂದು ಮಾತನ್ನು ಗಲಿಲಾಯದ ಆ ಸಭಾಮಂದಿರದಲ್ಲಿ ನುಡಿದಿರುವುದನ್ನು ನಾವು ನೋಡ್ತೇವೆ. ನೋಡ್ರಿ, ಲೂಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 16, 17, 18ನೇ ವಚನ ನಿಮ್ಮ ಮುಂದೆ ಓದಲಿಕ್ಕೆ ನಾನು ಬಯಸ್ತೇನೆ. ಹೀಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಟಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. ಆಗ ಯೆಶಾಯನೆಂಬ ಪ್ರವಾದಿಯ ಗ್ರಂಥದ ಸುರುಳಿಯನ್ನು ಆತನ ಕೈಗೆ ಕೊಡಲಾಗಿ ಆತನ ಸುರುಳಿಯನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನು ಕೊಂಡು ಓದಿದನು. ಆ ಮಾತೇನೆಂದರೆ, ಕರ್ತನ ಆತ್ಮವು ನನ್ನ ಮೇಲೆ ಅದೇ. ನೋಡ್ರಿ, ಕರ್ತನ ದೀಕ್ಷಾಸ್ನಾನದಲ್ಲಿ ಬಂದು ಹೇಳಿದಿದೆ,
ಇದೇ ಲೋಕನ ಸುವಾರ್ತೆ 4ನೇದಿಂದ ಪ್ರಾರಂಭದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದನ್ ಹೊಳೆಯಿಂದ ಹಿಂತಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ. ನಮ್ಮೆಲ್ಲರಿಗೂ ಗೊತ್ತದೆ ಈ 40 ದಿವಸದಲ್ಲಿ ಏನೆಲ್ಲ ನಡೆಯುತ್ತು ಅಂತ. ಬಹಳ ಪ್ರಾಮುಖ್ಯವಾಗಿ ಶೋಧನೆ, ಆ ಶೋಧನೆಯನ್ನು ಜಯಿಸಿರುವಂಥ ವಿಧಾನಗಳು ಈ 4ನೇದಿಂದ 1ರಿಂದ 13ನೇ ವಚನದವರೆಗೂ ನಾವು ನೋಡ್ತೀವಿ. ಹಾಗಾದರೆ ಯೇಸು ಸ್ವಾಮಿ ಪವಿತ್ರಾತ್ಮನಿಂದ ಮುನ್ನಡೆಸಲ್ಪಟ್ಟನು, ಪವಿತ್ರಾತ್ಮಾನುಸಾರ ನಡೆದಿದ್ದಾನೆ. ಇಲ್ಲಿ ಈ ಗಲಿಲಾಯದ ಈ ಸಭಾಮಂದಿರದಲ್ಲಿ ಕೂಡ ನಾವು ನೋಡ್ತೀವಿ. ನಜರೇತ್ನಲ್ಲಿ ಈ ಸಭಾಮಂದಿರದಲ್ಲಿ ಸುರುಳಿ ಕೊಡಲ್ಪಟ್ಟಾಗ ಯೇಸು ಕರ್ತನು ಓದಿದಂಥ ಭಾಗ ಇದು ಯೆಶಾಯನ ಗ್ರಂಥ 61ನೇ ಅಧ್ಯಾಯ. ಆ ಭಾಗ ನೋಡಿ ಓದಿಬಿಟ್ರು ಯೇಸು ಸ್ವಾಮಿ. ಓಕೆ, ಕರ್ತನ ಆತ್ಮವು ನನ್ನ ಮೇಲೆ ಅದೇ. ಹಾಗಾದರೆ ಕರ್ತನ ಆತ್ಮವು ಯೇಸುವಿನ ಮೇಲೆ ಇರುವ ಕಾರಣ ಏನೆಲ್ಲ ನಡೀತಂತೆ? ಆತನು ನನ್ನನ್ನು ಬಡವರಿಗೆ ಏನೆಲ್ಲ ಮಾಡಿಸಿದ್ದಾನೆ ಯೇಸು ಸ್ವಾಮಿಯಲ್ಲಿ ಈ ಪವಿತ್ರಾತ್ಮನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದ, ಸೆರೆಯವರಿಗೆ ಬಿಡುಗಡೆ ಹಾಕುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಯೇಸು ಮತ್ತು ಪವಿತ್ರಾತ್ಮನ ಈ ಸಹವಾಸ, ಅನ್ಯೋನ್ಯತೆಯ ಸೇವೆ ಇಲ್ಲಿ ನಾವು ಶಾಸ್ತ್ರದಲ್ಲಿ ಈ ಹಿಂದೆ ಯೆಶಾಯನಲ್ಲಿ ಲಿಖಿತವಾದದನ್ನು ಯೇಸುಸ್ವಾಮಿ ಮತ್ತೆ ಅದನ್ನು ಪುನರುಚ್ಚರಿಸುತ್ತಿದ್ದಾರೆ ನಜರೇತಿನಲ್ಲಿ, ಸಭಾಮಂದಿರದಲ್ಲಿ. ಹೌದಲ್ಲವೇ? ಆತ ನಮಗೆ ಮಾದರಿ ಹಾಕಬೇಕು. ಸೊ ಅದರಂತೆ ನಾವು ನೋಡುವಂಥ ಇನ್ನೊಂದು ಮಾತು ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ ಅದರ 38ನೇ ವಚನ. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 38ನೇ ವಚನ. ಪೇತ್ರನು ಕೊರ್ನೇಲನ ಮನೆಯಲ್ಲಿ ಪ್ರಸಂಗಿಸುತ್ತಿದ್ದಾನೆ. ಆ ಪ್ರಸಂಗದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಬಿಡ್ತಾನೆ. 10ನೇ ಅಧ್ಯಾಯದ 38ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದ್ದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನೂ ಗುಣ ಮಾಡುತ್ತಾ ಸಂಚರಿಸಿದನು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪವಿತ್ರಾತ್ಮನ ನೆರವು, ಪವಿತ್ರಾತ್ಮನ ಬಲ ಯೇಸುವಿನ ಸೇವೆಯಲ್ಲಿ ಹೇಗೆಲ್ಲ ಪ್ರಕಟವಾಗಿದೆ ಎಂಬುದನ್ನು ಈ 38ನೇ ವಚನದಲ್ಲಿ ಪೇತ್ರನು ಸೆರೆ ಹಿಡಿದಿದ್ದಾನೆ. ನೋಡ್ರಿ, 3 ಸಂಗತಿಗಳು. ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನಂತ. ಯೇಸು ಮತ್ತು ಪವಿತ್ರಾತ್ಮನ ಈ ಒಡನಾಟ, ಅನ್ಯೋನ್ಯತೆ, ಸಹವಾಸ, ಯೇಸು ಸ್ವಾಮಿಯ ಸೇವೆ ಬಲ ಮತ್ತು ಫಲಪ್ರದ. ಹೀಗಿರುವುದರಿಂದ ಕ್ರೈಸ್ತರಾದ ನಮಗೆ ಅನಿವಾರ್ಯ, ಅತಿ ಅವಶ್ಯ ಈ ಪವಿತ್ರಾತ್ಮಾನುಸಾರವಾಗಿ ನಡೆಯುವುದು ಅತಿ ಅವಶ್ಯ. ಅದಕ್ಕೆ ಪ್ರಕಟಣೆ ಪುಸ್ತಕದ ಸಭೆಗಳನ್ನು ಉದ್ದೇಶಿಸಿ ಮಾತಾಡುವಾಗ ಬರೆಯಲ್ಪಟ್ಟಿರುವ ಪ್ರತಿ ಸಭೆಗೆ ಬರೆಯಲ್ಪಡುವಾಗ ಹೇಳ್ತಾನೆ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಹಾಗಾದರೆ ಇವತ್ತು ಬೋಧಿಸುವವನು ದೇವರಾತ್ಮನು. ನನ್ನ ಪ್ರಿಯ ಸಹೋದರ ಸಹೋದರಿಯೇ, ಇಲ್ಲಿ ಈ ಹಂತದಲ್ಲಿ ಸ್ನಾನಿಕನಾದ ಯೋಹಾನನ ಪರಿಚಯವನ್ನು ಗಮನಿಸೋಣ. ಯೇಸುವನ್ನು ದೇವರ ಯಜ್ಞದ ಕುರಿ ಅಂತಾನೆ, ಪವಿತ್ರಾತ್ಮನನ್ನು ಪಾರಿವಾಳಕ್ಕೆ ಹೋಲಿಸಿದ್ದಾರೆ. ಹೌದಲ್ಲವೇ? ಈ ಪಶು ಮತ್ತು ಪಕ್ಷಿಯ ಕುರಿತು ವಿಶ್ಲೇಷಣೆಯನ್ನು ಮಾಡೋಣ. ಈ ಕುರಿಯ ಸ್ವಭಾವ ಏನು ಗೊತ್ತಾ? ಅವಲಂಬಿತ ಮುಗ್ಧ ಕುರಿಯ ಸ್ವಭಾವ. ಕುರಿ ಪರಿಶುದ್ಧ, ಕುರಿ ದೀನವುಳ್ಳತು ಮತ್ತು ಕುರಿ ಯಜ್ಞಕ್ಕೆ ಸದಾ ಸಮರ್ಪಿತವಾಗಿ ಆ ಮನೋಭಾವವನ್ನು ಹೊಂದಿರುವಂಥದ್ದು, ಸಮರ್ಪಣೆಯ ಮನೋಭಾವವನ್ನು ಹೊಂದಿರುವಂಥದ್ದು. ಇಟ್ ಈಸ್ ಪ್ಯೂರ್, ಇಟ್ ಈಸ್ ಎವರ್ ಈಲ್ಡಿಂಗ್. ಓಕೆ, ಅದು ಯಾವತ್ತೂ ಸ್ವಕೇಂದ್ರೀಕೃತವಲ್ಲ. ಇಟ್ ಈಸ್ ನಾಟ್ ಸೆಲ್ಫ್ ಸೆಂಟರ್ಡ್, ಇಟ್ ಈಸ್ ನಾಟ್ ಸೆಲ್ಫಿಶ್. ಕುರಿಯ ಸ್ವಭಾವ. ಅದಕ್ಕೆ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿ ನಿಂತಿರುವ ಕುರಿಯಂತೆ
ಪ್ರತಿಭಟಿಸಲಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿ, ಕುರಿಯ ಸ್ವಭಾವವಿದು. ನೋಡಿ ಪಾರಿವಾಳ ನೋಡಿ, ಪಾರಿವಾಳ ಕೂಡ ಇಟ್ಸ್ ಎ ವೆರಿ ಟಿಮಿಡ್ ಬರ್ಡ್. ಬಹು ಬೇಗ ಹೆದರ್ಕೊಂಡ್ಬಿಡುತ್ತೆ ಅದು. ನೀವೊಂದು ಚಪ್ಪಾಳೆ ತಟ್ಟಿದರೆ ಸಾಕು ಪುರ್ರಂತ ಹಾರೋಗ್ಬಿಡುತ್ತೆ ಪಾರಿವಾಳ, ಆ ಸ್ಥಳದಲ್ಲಿರೋದಿಲ್ಲ. ಹಾಗಾದರೆ ಈ ಪಾರಿವಾಳ ಸೌಮ್ಯ ಗುಣಗಳನ್ನು ಹೊಂದಿರುವಂಥ ಪಾರಿವಾಳ ಯೇಸುವಿನೊಂದಿಗೆ ಸೇವೆಯ ಉದ್ದಕ್ಕೂ ಶಿಲುಬೆಯಲ್ಲಿಯೂ ಕೂಡ ಕೊನೆ ಉಸಿರು ಇರುವವರೆಗೂ ಅನ್ಯೋನ್ಯವಾಗಿ ಸಹವಾಸದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹೇಗಂತೀರ? ಉಪಕಾರಗಳನ್ನು ಮಾಡುತ್ತಾ. ಏನು ಉಪಕಾರ ಮಾಡಿದ್ದಾರೆ ಯೇಸು ಸ್ವಾಮಿ? ಏನು ಉಪಕಾರ ಮಾಡಿದ್ದಾರೆ? ಶಿಲುಬೆ ಮೇಲೆ ನೋಡ್ರಿ, ಶಿಲುಬೆ ಯಾತನೆ. ಆ ಶಿಲುಬೆಗಿನ ಮುಂಚೆ ನ್ಯಾಯ ವಿಚಾರಣೆ, ಅವಮಾನಕರ, ನಿಂದೆ, ಅಪಮಾನ, ಗುದ್ದಿದ್ದಾರೆ, ಹೊಗಳಿದ್ದಾರೆ, ಇಲ್ಲ ಸಲ್ಲದ ಮಾತುಗಳು, ಮನಸ್ಸನ್ನು ಕುಗ್ಗಿಸುವಂಥ ಮಾತುಗಳು, ಹೌದಲ್ಲವೇ? ಅಪರಾಧಿ ಅಲ್ಲದಿದ್ದರೂ ಆರೋಪಗಳೇ ಅಪರಾಧವನ್ನು ಸಾಬೀತುಪಡಿಸುತ್ತೇನೋ ಎಂಬ ದಿಶೆಯಲ್ಲಿ ಸಾಗಿಸಿದ್ದಾರೆ. ಕೊರಡೆಗಳ ಏಟು, ಪೆಟ್ಟು, ಮುಳ್ಳಿನ ಕಿರೀಟ, ಏನೆಲ್ಲ ಕ್ರೂರವಾದ ಹಿಂಸೆಗಳು, ಹೌದಲ್ಲವೇ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಷ್ಟು ಹಿಂಸೆಗಳ ಮಧ್ಯದಲ್ಲಿಯೂ ಕೂಡ ಪವಿತ್ರಾತ್ಮನ ಸಹವಾಸ ಅನ್ಯೋನ್ಯತೆಯನ್ನು ಉಳಿಸಿಕೊಂಡೇ ನೆಲೆಗೊಂಡಿತು. ಇಟ್ ಜಸ್ಟ್ ರಿಮೈನ್ಡ್ ಅನ್ ಹಿಮ್. ಯಾಕೆ? ಹೇಗೆ? ದೇವರ ವಾಕ್ಯ ಹೇಳ್ತದೆ. ಪೇತ್ರನು ಇದನ್ನು ಭಾಳ ಚೆನ್ನಾಗಿ ದಾಖಲಿಸಿದ್ದಾನೆ. ಆ ಸೌಮ್ಯ ಸ್ವಭಾವವನ್ನು, ಯೇಸುಸ್ವಾಮಿಯ ಸೌಮ್ಯ ಸ್ವಭಾವವನ್ನು ಪೇತ್ರನು ಅದನ್ನು ದಾಖಲಿಸಿದ್ದಾನೆ. ಅದನ್ನು ನಾವು ಗಮನಿಸೋಣ. ಪೇತ್ರ ಏನು ಹೇಳ್ತಾನೆ ಅಂದರೆ, ಮೊದಲನೇ ಪೇತ್ರನು ಬರೆದ ಮೊದಲನೆಯ ಪತ್ರ, ಅದರಲ್ಲಿ 2ನೇ ಅಧ್ಯಾಯ ದೇವರ ವಾಕ್ಯ ಹೀಗೆ ಹೇಳ್ತದೆ. ಇದಕ್ಕಾಗಿಯೇ 21ನೇ ವಚನ, ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧಿಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಚಾಟಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಆತನು ಯಾವ ಪಾಪವನ್ನೂ ಮಾಡಲಿಲ್ಲ. ನೋಡಿ, ಪರಿಶುದ್ಧನು, ದಿಸ್ ಲ್ಯಾಂಬ್ ಇಸ್ ಪ್ಯೂರ್. ಆತನು ಯಾವ ಪಾಪವನ್ನೂ ಮಾಡಲಿಲ್ಲ. ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಕಮ್ ಆನ್, ಇಟ್ ವಾಸ್ ಎ ಮೀಕ್ ಆನಿಮಲ್. ಮೀಕ್ನೆಸ್. ಎಷ್ಟು ಸೌಮ್ಯ ಸದ್ಗುಣ ಅಭಿವ್ಯಕ್ತನೆ ಆಗುತ್ತಿದೆ ಆ ಶಿಲುಬೆಯಲ್ಲಿ. ಹಿಂಸೆಗಳ ಮಧ್ಯದಲ್ಲಿ ನಾನು ನೆನೆಸ್ತೇನೆ, ನಾವು ಹಿಂಸೆಗಳನ್ನು ಹಾದು ಹೋಗುವಾಗಲೇ ಆತ್ಮೀಕ ಗುಣ ಅಭಿವ್ಯಕ್ತಪಡಿಸಲು ಸಾಧ್ಯವೇ ಹೊರತು ಎಲ್ಲವೂ ಚೆನ್ನಾಗಿದ್ದಾಗ ಅಷ್ಟಾಗಿ ಗುಣಮಟ್ಟದ ಗುಣಗಳನ್ನು ಅಭಿವ್ಯಕ್ತನಪಡಿಸುವುದು ನಾನು ನೆನೆಸ್ತೇನೆ ಅದು ಸಾಧ್ಯವಿಲ್ಲವೇನೋ ಅಂತ. ಆದರೆ ನಮಗೆ ಇಕ್ಕಟ್ಟು ಬಿಕ್ಕಟ್ಟು, ಕಣ್ಣೀರು, ಸವಾಲುಗಳ ಮಧ್ಯದಲ್ಲಿ, ಹಿಂಸೆಗಳ ಮಧ್ಯದಲ್ಲಿ, ಅವಮಾನಗಳ ಮಧ್ಯದಲ್ಲಿ, ನಿಂದೆ, ಅಪಮಾನಗಳ ಮಧ್ಯದಲ್ಲಿ ಆತ್ಮೀಕ ಈ ಸದ್ಗುಣಗಳು ಹೊರಹೊಮ್ಮುತ್ತೆ ಯಾವಾಗ ನಾವು ಪರಿಶುದ್ಧರಾಗಿ, ಸೌಮ್ಯರಾಗಿ, ಸ್ವಾರ್ಥ ಕೇಂದ್ರಿತರಾಗದೆ ಇದ್ದಾಗ, ಪರಹಿತ ಚಿಂತನೆಯಲ್ಲಿ ಮುಳುಗಿದ್ದಾಗ, ಸ್ವಸುಖವನ್ನು ನೋಡಿಕೊಳ್ಳದೆ ಇದ್ದಾಗ. ನೋಡ್ರಿ, ದೇವರ ವಾಕ್ಯ ಹೀಗೆ ಹೇಳ್ತದೆ, ಯಾವ ಪಾಪವನ್ನೂ ಮಾಡಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಿಲ್ಲ, ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ, ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ. ನೋಡ್ರಿ, ಇದೆಲ್ಲವೂ ಕೂಡ ಈ ಸದ್ಗುಣಗಳು ಪಾರಿವಾಳದಂತಿರುವ ಈ ಪವಿತ್ರಾತ್ಮನು ಈತನ ಮೇಲೆ ನೆಲೆಗೊಂಡಿರುವುದಕ್ಕೆ ಸಾಧ್ಯ, ಪೂರಕವಾದಂಥ ವಾತಾವರಣ. ನನ್ನ ಪ್ರಿಯ ಸಹೋದರ ಸಹೋದರಿ, ಇವತ್ತು ನಮ್ಮ ಆತ್ಮಿಕ ಜೀವನ ಹೇಗಿದೆ ಅಂತ ಈ ಸಂದೇಶದ ಅಡಿಯಲ್ಲಿ ನಾವು ಪರೀಕ್ಷಿಸಿ ಆತ್ಮಾವಲೋಕನೆ ಮಾಡಿಕೊಳ್ಳಬೇಕು. ಕ್ರಿಸ್ತೇಸುನಲ್ಲಿದ್ದಂಥ ಮನಸ್ಸು ನಮ್ಮೆಲ್ಲರಲ್ಲಿಯೂ ಇರಲಿ. ಇದು ನಮ್ಮ ಹಂಬಲ, ಇದು ನಮ್ಮ ಬಯಕೆ ಮತ್ತು ಪ್ರಾರ್ಥನೆ, ಹೌದಲ್ಲವೇ? ಆತನ ಹೆಚ್ಚು ಚಾಡಿಲಲ್ಲಿ ನಡೆಯುವುದಕ್ಕಾಗಿ ನಮಗೊಂದು ಮಾದರಿಯನ್ನು ತೋರಿಸಿ ಹೋಗಿದ್ದಾನೆ. ನಾವು ನಮ್ಮ ಶಿಲುಬೆಯನ್ನು ಹೊರುವವರಾಗಬೇಕು. ಆಗ ಹೊರುತ್ತಾ ಆತನ ಹಿಂದೆ ಹೋಗುತ್ತಾ ಆತನ ಶಿಷ್ಯರಾಗಬೇಕು. ಇದು ಸಂಬಂಧದ ಉತ್ತುಂಗ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹೌದಲ್ಲವೇ? ನೆಲೆಗೊಂಡಿತು. ಉಪಕಾರಿ ಹೇಗೆ? ತಂದೆಯೇ, ಇವರನ್ನು ಕ್ಷಮಿಸು, ಇವರೇನು ಮಾಡ್ತಾ ಇದ್ದಾರೋ ಇವರು ಗೊತ್ತಿಲ್ಲ. ಮಹೋಪಕಾರಿ. ತನ್ನ ಅಕ್ಕಪಕ್ಕದಲ್ಲಿ ಕಳ್ಳರಿದ್ರು. ಅದರಲ್ಲಿ ಒಬ್ಬನು ಒಂದು ಪ್ರಾರ್ಥಿಸ್ತಾನೆ, ನಿನ್ನ ರಾಜ್ಯವನ್ನು ಪಡೆದವನಾಗಿ ನೀನು ಬರುವಾಗ ನನ್ನನ್ನು ನೆನೆಸಿಕೋ ಅಂತಾನೆ.
ಅದರ ಹಿಂದೆ ಅವರ ಸಂದೇಶ, ಅವರ ಸಂಭಾಷಣೆ ಹೀಗಿತ್ತು. ನಾವಾದರೂ ನ್ಯಾಯವಾಗಿ ಈ ಒಂದು ದಂಡನೆಯನ್ನು ಹೊಂದುತ್ತಾ ಇದ್ದೇವೆ, ಆದರೆ ಈತನಾದರೂ ಅಲ್ಲತ್ತೇನೂ ಮಾಡಲಿಲ್ಲ. ನೋಡ್ರಿ, ಗುರುತಿಸಿದ್ದಾರೆ ಈತನು ಯಾರು, ನೀತಿವಂತನೆಂದು ಗುರುತಿಸ್ತಾರೆ. ಮತ್ತು ಒಬ್ಬ ಕಳ್ಳ ಆ ಸಿಕ್ಕ ಸಮಯಾವಕಾಶದಲ್ಲೇ, ಮರಣ ಆತನ ಮುಂದಿದೆ, ಸಿಕ್ಕ ಸಮಯಾವಕಾಶದಲ್ಲೇ ಈ ಪ್ರಾರ್ಥನೆಯನ್ನು ಮಾಡಿಬಿಟ್ಟ. ಯೇಸು ಸ್ವಾಮಿಗೆ ಪಕ್ಕದಲ್ಲೇ ಇದ್ದಾನೆ, ಮಾಡಿಬಿಟ್ಟ. ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನಿನ್ನನ್ನು ನೆನೆಸಿಕೊ. ಅದಕ್ಕೆ ಸ್ವಾಮಿ ಪ್ರತ್ಯುತ್ತರ. ನೋಡ್ರಿ, ಹಿಂಸೆ ನೋವುಗಳ ಮಧ್ಯದಲ್ಲೇ ಯೇಸುವಿನ ಒಂದೇ ಒಂದು ಆಶೆ, ನಾವು ಯಾರೂ ನಶಿಸಿ ಹೋಗಬಾರದು. ಆ ಕಳ್ಳನು ಯೋಗ್ಯವಾದ ರೀತಿಯಲ್ಲಿ ದಂಡನೆ ಹೌದು, ಆದರೆ ಕ್ಷಮೆಗಾಗಿ ಬೇಡಿದ್ದಾಗ, ದೇವರ ರಾಜ್ಯದಲ್ಲಿ ನಾನು ಸೇರುತ್ತೇನೆಂಬ ಆ ಹಂಬಲವನ್ನು ವ್ಯಕ್ತಪಡಿಸಿದಾಗ, ಆ ಗಳಿಗೆಯಲ್ಲಿ ಕೂಡ ಯೇಸು ಸ್ವಾಮಿ ನೋಡ್ರಿ, ನಿನ್ನ ರಾಜ್ಯವನ್ನು ಪಡೆದವನಾಗಿ ನೀನು ಬರುವಾಗ ನನ್ನ ನೆನೆಸ್ಕೊ ಅಂದಾಗ ಯೇಸು ಸ್ವಾಮಿ ಹೇಳಿರುವಂಥ ಮಾತು ಕರುಣೆಯಿಂದ ಕೂಡಿತ್ತು. ಉಪಕಾರ, ಕ್ಷಮೆ ಇವೆಲ್ಲವೂ ಸದ್ಗುಣ ಪಾರಿವಾಳದಂತಿರುವ ಪವಿತ್ರಾತ್ಮನು ನಮ್ಮ ಸಹವಾಸದಲ್ಲಿರಲು ಸಾಧ್ಯ. ಇಟ್ ರಿಮೇನ್ಸ್ ಆ್ಯಂಡ್ ಇಟ್ ವಿಲ್ ರಿಮೇನ್. ಇಫ್ ನಾಟ್, ಇಲ್ಲದಿದ್ದರೆ ಉಗ್ರರಾದರೆ, ವ್ಯಾಘ್ರರಾದರೆ, ಮೃಗದ ಸ್ವಭಾವಗಳನ್ನು ವ್ಯಕ್ತಪಡಿಸಿದ್ದೆ. ಆದರೆ ಈ ಸೌಮ್ಯ ಸ್ವಭಾವದ ಈ ಪವಿತ್ರಾತ್ಮನು ಕೆಲಸ ಮಾಡದೆ ಸ್ತಬ್ಧನಾಗ್ಬಿಡ್ತಾನೆ. ನಾವು ಯು ಅಂಡರ್ಸ್ಟ್ಯಾಂಡ್. ಸೊ ಪವಿತ್ರಾತ್ಮನುಸಾರ ನಡೆಯುವ ಹಂಗಿನಲ್ಲಿದ್ದೇವೆ. ಇವುಗಳನ್ನು ಇವತ್ತು ಧ್ಯಾನ ಮಾಡಿದ್ದೇವೆ. ಈ ಧ್ಯಾನದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಳೋಣ. ಸೊ ಯಾಕೆ ಹಂಗಿನಲ್ಲಿದ್ದೇವೆ? ನಮ್ಮ ಹೊಸ ಹುಟ್ಟುವಿಕೆಯಲ್ಲಿ ಪವಿತ್ರಾತ್ಮನ ಪಾತ್ರ ಮಹತ್ವವಾದದ್ದು. ಹೀಗೆ ಅದರ ಉಪಕಾರವನ್ನು ಹೊಂದಿರುವಂಥ ನಾವು ಈ ಪವಿತ್ರಾತ್ಮಾನುಸಾರ ನಡೆಯುವ ಹಂಗಿನಲ್ಲಿದ್ದೇವೆ, ಹೌದಲ್ಲವೇ? ಇವತ್ತು ಯೇಸುಸ್ವಾಮಿ ಮತ್ತು ಪವಿತ್ರಾತ್ಮನ ಕುರಿತು ನಾವು ಧ್ಯಾನ ಮಾಡಿದ್ದೇವೆ. ಯಾಕಂದರೆ ಆತ ನಮ್ಮ ಮಾದರಿ. ಆತ ನಮ್ಮ ಮಾದರಿಯನ್ನು ಬಿಟ್ಟೋಗಿದ್ದಾನೆ. ದೀಕ್ಷಾಸ್ನಾನವಾದ ನಂತರ ಪವಿತ್ರಾತ್ಮ ಭರಿತನಾಗಿ ಪವಿತ್ರಾತ್ಮನಿಂದ ಅಡವಿಯಲ್ಲಿ 40 ದಿವಸ ನಡೆಸಲ್ಪಟ್ಟನಂತೆ ಅವನು. ನೋಡಿ, ಅಗೇನ್ ದ ಮಿನಿಸ್ಟ್ರಿ ಆಫ್ ದ ಹೋಲಿ ಸ್ಪಿರಿಟ್. ನಡೆಸಲ್ಪಟ್ಟ, ಶೋಧನೆ ಆಯಿತು, ಜಯಿಸಿದ, ಬಲ ಹೊಂದಿದ. ಮತ್ತು ಸೇವೆಯಲ್ಲಿ ನಜರೇತಿನ ಆ ಸಭಾಮಂದಿರದಲ್ಲಿ ನನ್ನ ಮೇಲೆ ದೇವರ ಆತ್ಮ ಇದೆ, ನಾನು ಏನೆಲ್ಲ ಮಾಡ್ತೀನಿ, ಶುಭ ವರ್ತಮಾನವನ್ನು ಸಾರ್ತೀನಿ, ಕುರುಡರ ಕಣ್ಣು ಬರ್ತದೆ, ಸೆರೆಯಲ್ಲಿದ್ದವ್ರನ್ನ ಬಿಡಿಸ್ತೀನಿ, ಇವೆಲ್ಲವುಗಳನ್ನು ಹೇಳಿಬಿಡ. ಮನ ಮುರಿದವರ ಎಲ್ಲವುಗಳನ್ನು ಅವ್ರ ಜೊತೆ ಇದ್ದು ನಾನು ಅವರನ್ನು ಸಂತೈಸ್ತೀನಿ. ಇದು ಪವಿತ್ರಾತ್ಮನನ್ನು ಕೂಡಿ ಮಾಡಿರುವಂಥ ಸೇವೆ, ಕುರಿ ಪಾರಿವಾಳದ ಅನ್ಯೋನ್ಯತೆ. ಪ್ರಿಯ ಸಹೋದರ, ನಮ್ಮ ಕ್ರೈಸ್ತ ಬಾಳ್ವೆಯ ಉದ್ದಕ್ಕೂ ಇದು ನಮ್ಮ ಗುರಿಯಾಗಿರಲಿ. ನಾವು ಪರಿಶುದ್ಧರಾಗಿ ಜೀವಿಸೋಣ, ದೀನರಾಗಿ ಜೀವಿಸೋಣ, ಸ್ವಾರ್ಥರಹಿತರಾಗಿ ಜೀವಿಸುತ್ತಾ ಸೌಮ್ಯ, ಕರುಣೆ, ಉಪಕಾರಗಳಿಂದ ಕೂಡಿ ಒಬ್ಬರನ್ನೊಬ್ಬರು ಕ್ಷಮಿಸುತ್ತಾ ದೇವರು ದಯಪಾಲಿಸಿರುವ ಪವಿತ್ರಾತ್ಮನನ್ನು ಉಳಿಸಿ ಆತ ನಮ್ಮ ಜೀವನಗಳಲ್ಲಿ, ನಮ್ಮ ಸೇವೆ, ನಮ್ಮ ಜೀವನಗಳಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿ ನಮ್ಮನ್ನು ಮುಂದೆ ಸಾಗಿಸುವಂತೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ಕರ್ತನ ಆಲೋಚನೆಗಳನ್ನು ಆಶೀರ್ವದಿಸಲಿ. ಕರ್ತನ ಮಾತುಗಳಿಂದ ನಮ್ಮೊಟ್ಟಿಗೆ ಎಚ್ಚರಿಸಲಿ, ಪರೀಕ್ಷಿಸಲಿ, ನೀತಿಯ ಮಾರ್ಗದಲ್ಲಿ ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ಈ ಧ್ಯಾನಕ್ಕಾಗಿಯೂ ಸಂದೇಶಕ್ಕಾಗಿಯೂ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾವು ಯಾವ ಹಂಗಿನಲ್ಲಿದ್ದೇವೆ? ನಿರ್ಣಾಯಕವಾದಂಥ ಪ್ರಶ್ನೆ. ಪವಿತ್ರಾತ್ಮಾನುಸಾರ ನಡೆಯುವ ಹಂಗಿನಲ್ಲಿದ್ದೇವೋ, ಶರೀರದೀನ ಸ್ವಭಾವದಲ್ಲಿ ನಡೆಯುವ ಹಂಗಿನಲ್ಲಿದ್ದೇವೋ? ಸ್ವಾಮಿ, ಆತ್ಮಾವಲೋಕನೆ ಮಾಡಿಕೊಳ್ಳುವಂಥ ಈ ಸಂದೇಶದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿ, ಕೇಡಿನ ಮಾರ್ಗದಲ್ಲಿದ್ದೇನೋ ಏನೋ ನೋಡಿ ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸು. ಯೇಸು ಕರ್ತನ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಆರಾಧಿಸುವೆ,
ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಈ ದಿನದ ಆರಾಧನೆಯಲ್ಲಿ ನೀವು ಪಾಲು ಹೊಂದಿದ್ದೀರಿ, ಆತನನ್ನು ಸ್ತುತಿಸಿದ್ದೀರಿ, ಕೊಂಡಾಡಿದ್ದೀರಿ ಮತ್ತು ಶ್ರದ್ಧೆಯಿಂದ ದೇವರ ವಾಕ್ಯವನ್ನು ಕೇಳಿದ್ದೀರಿ. ದೇವರ ವಾಕ್ಯವು ನಿಮ್ಮ ಸಂಗಡ ಮಾತಾಡಬೇಕೆಂಬುದೇ ನಮ್ಮ ಆಶೆ, ನಮ್ಮ ಪ್ರಾರ್ಥನೆಯಾಗಿದೆ. ಕರ್ತನ ಆತ್ಮನು ನಿಮ್ಮ ಆಧ್ಯಾತ್ಮಿಕ ಕೊರತೆಗಳನ್ನು ನೀಗಿಸಲಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಆತನ ಮೂಲಕ ದೊರಕುವಂತಾಗಲಿ. ಮತ್ತು ನಿಮಗೆ ಈ ಸಂದೇಶದಿಂದ ಕರ್ತನು ನಿಮ್ಮ ಜೊತೆ ಮಾತಾಡಿರುವುದಾದರೆ ಮತ್ತು ನಿಮ್ಮಲ್ಲಿ ಇನ್ನೂ ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ಪ್ರಾರ್ಥನಾ ಮನವಿಗಳಿದ್ರೆ ದಯಮಾಡಿ ತೆರೆಯ ಮೇಲೆ ಕಾಣುವಂತ ದೂರವಾಣಿ ಸಂಖ್ಯೆಗೆ ಕರೆ ಮಾಡ್ರಿ. ನಾವು ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕೇಳಿ ಪ್ರಾರ್ಥಿಸ್ತೇವೆ ಮತ್ತು ನಿಮ್ಮ ಆಶೀರ್ವಾದಗಳಲ್ಲಿ ನಾವು ಸಂತೋಷಿಸ್ತೇವೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆಯೊಂದಿಗೆ ಸಭಾಪಾಲಕರು ಈ ಕೂಟವನ್ನು ಮುಗಿಸಲಿಕ್ಕಿದ್ದಾರೆ. ಕೊನೆಯದಾಗಿ ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ದಿನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ. ಇವತ್ತು ಒಂದು ವಿಶೇಷವಾದ ಬಲವುಳ್ಳಂತ ಪುನರುತ್ಥಾನದ ದಿನಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನದಲ್ಲಿ ಕರ್ತನೆ ನಿನ್ನನ್ನು ಕೊಂಡಾಡಿದ್ದೇವೆ, ಹಾಡುಗಳ ಮುಖಾಂತರ ನಿನಗೆ ಸ್ತುತಿ ಸಲ್ಲಿಸಿದ್ದೇವೆ. ನಮ್ಮ ಆರಾಧನೆಯು ನಿನಗೆ ಅಂಗೀಕೃತವಾಗಿದೆ ಎಂದು ನಂಬಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಮತ್ತು ಹಾಗೆ ಕರ್ತನೆ, ಇವತ್ತು ವೀಕ್ಷಿಸಿರುವಂಥ ಒಂದೊಂದು ಕುಟುಂಬಕ್ಕಾಗಿ ನಾವು ಬೇಡಿಕೊಳ್ತಾ ಇದ್ದೇವೆ. ಕಷ್ಟ ಸಂಕಟದಲ್ಲಿರುವಂಥ ಕೆಲವು ಕುಟುಂಬಗಳಿವೆ, ಆರ್ಥಿಕ ಪರಿಸ್ಥಿತಿ ಇದೆ, ಆಧ್ಯಾತ್ಮಿಕವಾಗಿ ಮತ್ತು ಆತ್ಮಿಕವಾಗಿ ಕುಂದಿ ಹೋಗಿರುವಂಥ ಸಹೋದರ ಸಹೋದರಿಗಾನ ಬೇಡಿಕೊಳ್ತೇನೆ. ಅವರು ನೀನು ಉತ್ತೇಜನ ಪಡಿಸು, ವಾಕ್ಯದಿಂದ ಬಲಪಡಿಸು, ಆಶೀರ್ವದಿಸಿ ನಡೆಸು. ಅನಾರೋಗ್ಯದ ಇದ್ದಲ್ಲಿ ಕರ್ತನೆ ನೀನು ಗಾಯವುಳ್ಳ ಹಸ್ತವನ್ನು ಚಾಚಿ ಯೇಸುವೆ ನೀನು ಮುಟ್ಟು ಸ್ವಸ್ಥಪಡಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಬಲಪಡಿಸು, ಆಶೀರ್ವದಿಸಿ ಕರ್ತನೆ. ಈ ವಾರವೆಲ್ಲ ನಾವು ಸಂತೋಷವಾಗಿ ನಿನ್ನ ಸನ್ನಿಧಾನದಲ್ಲಿ ಆರಾಧನೆ ಮಾಡುತ್ತಾ, ನಿನ್ನನ್ನು ಕೊಂಡಾಡುತ್ತಾ ನೀತಿವಂತರಾಗಿ ಜೀವಿಸುವಂತೆ ಸಹಾಯ ಮಾಡು. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದು ನಮ್ಮ ತಂದೆ, ಆಮೇನ್. ನಾವು ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ನಮ್ಮ ಮನೆಗಳಲ್ಲಿ ಎದ್ದು ನಿಂತ್ಕೊಳ್ಬೋದಲ್ಲ. ಕರ್ತನನ್ನು ಗೌರವಿಸೋಣ, ಪ್ರಾರ್ಥನೆ ಮಾಡೋಣ. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ, ಆತನ ಸಹವಾಸ, ವಿಶೇಷವಾದ ಬಲ ಫಲ ನಮ್ಮೆಲ್ಲರ ಸಂಗಡ, ವೀಕ್ಷಿಸಿರುವಂಥ ಒಂದೊಂದು ಕುಟುಂಬದ ಸಂಗಡ, ಒಂದೊಂದು ಮಗುವ ಸಂಗಡ, ಒಂದೊಂದು ಯವನಸ್ಥನ ಸಂಗಡ ಮತ್ತು ಕ್ರಿಸ್ತನ ಸಭೆಯ ಸಂಗಡ ಈಗಲೂ ಎಂದೆಂದಿಗೂ ಇರಲಿ. ಆಮೇನ್.